ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಹೆಲ್ದಿ ಆದಂಥ ನಾವು ಅಂಗಡಿಲಿ ತಂದು ಕುಡಿತೀವಲ್ವ, ಅದೆಲ್ಲ ಒರಿಜಿನಲ್ ಬಾದಾಮಿ ಹಾಲು. ನಾವು ರಿಯಲಿ ಹಿಂದಿನ ಕಾಲದಿಂದ ಇದೇ ರೀತಿ ಬಾದಾಮಿ ಹಾಲು ಮಾಡ್ತಾಯಿದ್ರು ಅಜ್ಜಿದಿರೆಲ್ಲ. ಆ ಟೈಪ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತಿಗಂತೂ, ಮತ್ತು ಆರೋಗ್ಯಕರವಾದ ಬಾದಾಮಿ ಹಾಲು. ಮಕ್ಕಳಿಗೆ ಈ ರೀತಿ ಮಾಡಿ ಕುಡಿಸೋದ್ರಿಂದ ಅವರು ಹೆಲ್ದಿಯಾಗೂ ಇರ್ತಾರೆ, ಮತ್ತು ಸಣ್ಣವರಿಂದ ಹಿಡಿದು ಎಂಥ ವಯಸ್ಸಾದವರು ಸಹ ಈ ರೀತಿ ಬಾದಾಮಿ ಹಾಲು ಕುಡಿದ್ರೆ ತುಂಬ ಸ್ಟ್ರೆಂತಿಯಾಗಿರ್ತಾರೆ. ಸುಸ್ತು ಯಾವುದೇ ರೀತಿ ನಿಮಗೆ ಬಲಹೀನತೆ ಇರೋಲ್ಲ, ಅಷ್ಟು ಸ್ಟ್ರೆಂತಾಗಿರ್ತಾರೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ. ನಾನು ಅದಕ್ಕೆ ಹಾಲು ಬಾದಾಮಿನ ನೆನೆಸಿ ಓವರ್ನೈಟು ಎತ್ತಿಟ್ಕೋಬೇಕು. ಮತ್ತು ಇಲ್ಲಿ ಬರೀ ಕಲ್ಲು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ನಾನು ಒಂದು ಜಾರ್ ತೊಗೊಂಡು ನೆನೆಸಿರೋ ಅಂಥ ಬಾದಾಮಿ ಸಿಪ್ಪೆ ಬೇಕಾದ್ರೆ ನೀವು ತೆಗಿಬೋದು, ಇಲ್ಲಾಂದರೆ ಹಾಗೆ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು. ನಾನಿಲ್ಲಿ ಹಾಗೆ ಹಾಕಿ ಅದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕೊಬ್ಬರಿ ಜೊತೆಗೆಲ್ಲ ಪೇಸ್ಟ್ ಮಾಡೋಕೆ ಹಾಕಿದ್ರೆ ಅದು ನೀಟಾಗಿ ಪೇಸ್ಟ್ ಆಗೋಲ್ಲ. ಹಾಗಾಗಿ ಸಪ್ರೇಟಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿದಷ್ಟು ನಮಗೆ ಬಾದಾಮಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನು ಸಪ್ರೇಟು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು, ಇಲ್ಲಿ ನಾನು ಒಣಗೊಬ್ಬರಿನ ಒಂದು ಕೊಬ್ಬರಿ, ಅಂದರೆ ನೀವು ಹೆಚ್ಚಿಗೆ ಮಾಡ್ತೀನಿ ಅಂದಾಗ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಮತ್ತು ಗಸಗಸೆ ಅಂತೂ ತುಂಬಾ ಮುಖ್ಯ ಇದಕ್ಕೆ. ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಅಂದರೆ ತಂಪು ಕೂಡ ಹೌದು. ಈ ಬೇಸಿಗೆಗೆ ಈ ರೀತಿನೇ ಮಾಡಿಕೊಂಡು ಕುಡಿದ್ರೂ ಸುಸ್ತು ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಗಸಗಸೆ ಮತ್ತು ಕೊಬ್ಬರಿ ಎರಡನ್ನೂ ಆದ್ರೂ ಅಷ್ಟೇ ಸಾಧ್ಯವಾದಷ್ಟು ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿದಷ್ಟು ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಕುಡಿಯೋದಕ್ಕೂ ಅಷ್ಟೇ ಬಾಯಿಗೆಲ್ಲ ಕೊಬ್ಬರಿ ಗಸಗಸೆ ಎಲ್ಲ ಸಿಗೋಲ್ಲ. ನುಣ್ಣಗೆ ರುಬ್ಕೊಂಡು ಈ ರೀತಿ ನಾನು ಇಲ್ಲಿ ಯಾವ ಪಾತ್ರೆಯಲ್ಲಿ ಬಾದಾಮಿ ಹಾಲು ಮಾಡ್ತಾಯಿದ್ದೀನೋ ಆ ಪಾತ್ರೆಗೆ ನಾನು ರುಬ್ಬಿರೋ ಅಂಥ ಗಸಗಸೆ ಕೊಬ್ಬರಿದ್ದನ್ನು ಹಾಕ್ಕೊಂಡು, ಮತ್ತು ಬಾದಾಮಿನ ಸಪ್ರೇಟ್ ರುಬ್ಬಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮಲ್ಲಿ ತಿಕ್ನೆಸ್ ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಳೋಣ, ಏಕೆಂದರೆ ಹಾಲು ಬೇರೆ ಹಾಕ್ತೀವಲ್ವ. ಹಾಗಾಗಿ ಇವಾಗ ಅದೇ ಪಾತ್ರೆನ ನಾನು ಗ್ಯಾಸ್ ಹಚ್ಚಿ ಇಟ್ಕೋತಾ ಇದ್ದೀನಿ. ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿಸ್ಕೋಬೇಕು. ಅಂದರೆ ಅದರಲ್ಲಿರೋ ಅಂಥ ಬಾದಾಮಿ ಮತ್ತು ಕೊಬ್ಬರಿ ಗಸಗಸೆದ ಹಸಿ ವಾಸನೆ ಏನಿರುತ್ತೋ ಅದು ಸ್ವಲ್ಪ ಹೋಗಬೇಕು. ಹಾಗಾಗಿ ಅದನ್ನು ಫಸ್ಟು ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಹಾಲು ಹಾಕಿ ಆಮೇಲೆ ಕುದಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮತ್ತು ಇದಕ್ಕೆ ಇವಾಗ ನೋಡಿ ಚೆನ್ನಾಗಿ ಕುದಿಬೇಕು ಅಂತಂದರೆ ಅದು ಫುಲ್ಲು ತಳಸಿದೋಗ್ಬಿಡುತ್ತೆ. ಏಕೆಂದರೆ ಬಾದಾಮಿ ಹಾಕಿರೋದ್ರಿಂದ ತಿರುಗಿಸ್ಕೊಂಡು ಒಂದು ಕುದಿ ಬಂದರೆ ಸಾಕದು, ಹಸಿ ವಾಸನೆ ಏನಿರಲ್ಲ ಅಷ್ಟೊಂದು ನೆನೆಸಿಟ್ಟಿರ್ತೀವಲ್ವ. ಹಾಗಾಗಿ ಅದನ್ನು ಒಂದು ಕುದಿ ಬಂದ ಮೇಲೆ ನಾವು ಹಾಲನ್ನು ಹಾಕೋತಾ ಇದ್ದೀರಿ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ತುಂಬ ಗಟ್ಟಿ ಬೇಕು ಅಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಇಲ್ಲ ನನಗೆ ಸ್ವಲ್ಪ ಮಾಮೂಲಿ ಹೆಂಗೆ ಅಂಗಡಿಲಿ ಸಿಗುತ್ತೋ ಅದೇ ರೀತಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಕಾಯಿಸಿ ಇಟ್ಟರೆ ಅದು ಸ್ವಲ್ಪ ತಿಕ್ನೆಸ್ ಬಂದೇ ಬರುತ್ತೆ. ಯಾಕೆಂದರೆ ಬಾದಾಮಿ ಹಾಕಿರೋದ್ರಿಂದ ಕೊಬ್ಬರಿ ಗಸಗಸೆ ಎಲ್ಲ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ. ಇಲ್ಲಿ ನಾನು ಕಲ್ಲು ಸಕ್ಕರೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, ಸಕ್ಕರೆ ಎಲ್ಲ ಯೂಸ್ ಮಾಡಿಲ್ಲ. ಮತ್ತು ಬೆಲ್ಲ ಹಾಕಿದ್ರೂ ಅಷ್ಟೇ ಟೇಸ್ಟೇ ಡಿಫ್ರೆನ್ಸ್ ಬಂದುಬಿಡುತ್ತೆ. ಇದಕ್ಕೆ ಕಲ್ಲು ಸಕ್ಕರೆ ಹಾಕಿದ್ರೇ ತುಂಬ ಬೆಟರು. ಏಕೆಂದರೆ ಬಾದಾಮಿ ಹಾಲು ಆಲ್ಮೋಸ್ಟು ತುಂಬ ಸ್ವೀಟು ಇರಲ್ಲ, ತುಂಬ ಸಪ್ಪೆನೂ ಇರಲ್ಲ, ಒಂದು ಮೀಡಿಯಮಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಕಲರು ನೋಡಿ ಒಂದು ಸ್ವಲ್ಪ ಕೇಸರಿ ಕಲರ್ ಬರುತ್ತೆ. ಇದು ಕಲ್ಲರ್ ಏನು ಹಾಕಿಲ್ಲ, ನಾವೇನು ಕಲ್ಲು ಸಕ್ಕರೆ ಹಾಕಿದ್ನೋ ಅಷ್ಟೇ. ತುಂಬ ಸ್ವೀಟು ಇರಲಿಲ್ಲ, ತುಂಬ ಸ್ವೀಟ್ಲೆಸ್ಸು ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಮೀಡಿಯಮಲ್ಲಿ ಕರೆಕ್ಟಾಗಿತ್ತು. ಅಂದರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ಟು ಜಾಸ್ತಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ಮೀಡಿಯಮಲ್ಲಿದ್ದರೆ ಚೆಂದ. ಈ ರೀತಿ ನೊರೆ ನೊರೆ ಬರುತ್ತೆ. ಮತ್ತು ಉರಿನ ಜಾಸ್ತಿ ಮಾಡಿ ನಾವೆಲ್ಲೋ ನಿಂತ್ಕೊಂಡ್ಬಿಟ್ರೆ ಅದು ಉಕ್ಕೋಗ್ಬಿಡುತ್ತೆ. ನಾವು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಒಂದೊಂದು ಸಲ. ಏಕೆಂದರೆ ಅದು ನೊರೆ ನೊರೆ ಥರ ಬಂದುಬಿಡುತ್ತಲ್ವ, ಉಕ್ಕೇ ಹೋಗ್ಬಿಡುತ್ತೆ, ಗೊತ್ತೇ ಆಗೋಲ್ಲ. ಉಕ್ಕೋಗ್ಬಿಟ್ರೆ ಬಾದಾಮಿ ಹಾಲು ಟೇಸ್ಟೇ ಬೇರೆ ಬಂದುಬಿಡುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಏಕೆಂದರೆ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಡೈಲಿ ಕುಡಿಯೋದ್ರಿಂದ ತುಂಬ ಸುಸ್ತು ಆಯಾಸ ಅನ್ನೋದೇ ಇರಲ್ಲ, ಅಷ್ಟು ಒಳ್ಳೆಯದು ದೇಹಕ್ಕೆ. ಮತ್ತು ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಗಂಡಸರು ಇವಾಗ ಬಿಸಿಲಿಂದ ಬಂದಿರ್ತಾರೆ, ಅವ್ರಿಗೆ ಸುಸ್ತಾಗಿರ್ತಾರೆ, ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ದೇಹಕ್ಕೆ ತಂಪು
ತಂಪು ಅನ್ನೋದು ಮತ್ತು ನೀರು ಕುಡಿಬೇಕು ಅನ್ನೋದು ಜ್ಯೂಸು ಬೇರೆ ಬೇರೆ ಎಲ್ಲ ಜ್ಯೂಸು ಅಂಗಡಿಗಳಲ್ಲೆಲ್ಲ ತೊಗೊಂಬಂದು ಕುಡಿತೀವಿ. ಈಗ ಬಾದಾಮಿ ಹಾಲು ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ತೊಗೊಂಬಂದು ಕುಡಿದ್ರೆ ಏನು ಟೇಸ್ಟ್ ಇರೋಲ್ಲ. ಅದ್ರ ಬದಲು ನಾವು ಮನೇಲೇ ತುಂಬ ಹೆಲ್ದಿಯಾಗಿ ಮಾಡ್ಕೊಂಡು ಕುಡಿಬೋದು. ಈಗ ಆಚೆಯಿಂದ ಬಂದಾಗ ಒಂದು ಗ್ಲಾಸ್ ಕೊಟ್ಬಿಟ್ರೆ ಎಷ್ಟು ಆನಂದದಿಂದ ಕುಡಿತಾರೆ ಗೊತ್ತಾ, ಸುಸ್ತು ಆಯಾಸನೇ ಹೊರಟೋಗ್ಬಿಡುತ್ತೆ. ಅವ್ರಿಗೂ ಮನೇಲಿ ಮಾಡಿರೋದು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒರ್ಜಿನಲಾಗಿ ಈ ರೀತಿ ಮಾಡಿದ್ರೆ ಅಷ್ಟು ಒಂದು ಹೆಲ್ತಿಗೆ ಒಳ್ಳೆಯದು. ಅಂಗಡೀಲಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಸಿಂಪಲ್ಲಾಗಿ ಕುಡೀರಿ. ಇಲ್ಲಿ ಸ್ವಲ್ಪ ನಾನು ಜಾಯಿಕಾಯಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಮತ್ತು ಶುಂಠಿ ಪೌಡ್ರು 3 ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗಿದೆಲ್ಲ ಆಪ್ಷನ್ಸು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಏಲಕ್ಕಿ ಪುಡಿ ಒಂದು ಹಾಕ್ಕೊಂಡ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಅಂದರೆ ತುಂಬ ಸ್ವೀಟ್ ಏನು ಹಾಕಿಲ್ಲ, ಒಂದು ಮೀಡಿಯಮಲ್ಲಿ ಐತೆ. ನಿಮಗೆ ಕೆಂಪು ಕಲ್ಲು ಸಕ್ಕರೆ ಸಿಕ್ಕಿಲ್ಲ ಅಂದರೆ ಬಿಳಿ ಕಲ್ಲು ಸಕ್ಕರೆ ಸಿಗುತ್ತೆ, ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಬೆಲ್ಲ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡದೆ ಹೋದರೆ ಬೆಟರು ಅಂತ ನನ್ನ ಇದು. ಬಟ್ ಕಲ್ಲು ಸಕ್ಕರೆಯಲ್ಲಿ ಮಾಡಿದ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ದೇಹಕ್ಕೆ ತಂಪು ಕೂಡ ಹೌದು. ಈ ಬೇಸಿಗೆ ಟೈಮಲ್ಲಿ ನಾವು ಹೆಲ್ದಿಯಾಗಿ ಆದಷ್ಟು ಏನು ಹೆಲ್ದಿಯಾಗಿ ಮಾಡ್ಕೋಬೇಕೋ ಆ ಥರದ್ದೇ ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತುಂಬ ಇದನ್ನು ಬಿಸಿ ಇರೋವಾಗ ಕೆಲವ್ರಿಗೆ ಇಷ್ಟ ಆಗುತ್ತೆ, ತುಂಬ ತಣ್ಣಗಿದ್ರೂ ಕೆಲವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಇದು ಸ್ವಲ್ಪ ತಣ್ಣಗಿದ್ದಾಗ ಕುಡಿದ್ರೇ ಟೇಸ್ಟ್ ಜಾಸ್ತಿ. ಬಿಸಿಯಲ್ಲಿ ಕೆಲವರು ಬಿಸಿ ಇಷ್ಟಪಡ್ತಾರೆ, ಅಂಥವ್ರು ಬಿಸಿಲೇ ಕುಡಿಬೋದು. ಇಲ್ಲಾಂದರೆ ಇದನ್ನು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ದೆ ಹಾಗೆ, ನೈಟ್ ಹೊತ್ತು ಮಾಡಿಟ್ಟು ಬೆಳಗ್ಗೆ ಹೊತ್ತು ಕೊಡೋರು. ನಾವು ಹಾಗೆಯೇ ಇದನ್ನು ನೈಟ್ ಮಾಡಿಟ್ಟು ಬೆಳಗ್ಗೆ ಕುಡಿದಿದ್ದು ನಾವು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಇವಾಗ ನೋಡಿ ಫಸ್ಟಿಗೆ ನಾನು ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ, ಬಟ್ ಅದು ಯಾಕೋ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತ ಇನ್ನೂ ಸ್ವಲ್ಪ ಹಾಲು ಹಾಕಿ ಕುದಿಸ್ಬಿಟ್ಟು ನಾನು ಓವರ್ ನೈಟು ಹಾಗೆಯೇ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಕುಡಿದೆ, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ, ಬೇಸಿಗೆಗಂತೂ ದೇಹಕ್ಕೂ ಅಷ್ಟೇ ತುಂಬಾ ತಂಪು, ಆರೋಗ್ಯಕ್ಕೆ ಸುಸ್ತು ಆಯಾಸ ಏನೂ ಇರಲ್ಲ. ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಡೈಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ನೀವು ಯಾವಾಗ ಬೇಕಾದರೂ ಮಕ್ಳಿಗೆ ಮಾಡಿಕೊಡಿ, ತುಂಬ ಹೆಲ್ದಿಯಾಗಿ. ಅಂಗಡೀಲಿ ತಂದು ಕೊಡೋ ಬದಲು ಈ ರೀತಿ ಮನೇಲಿ ಆದಷ್ಟು ಮಾಡ್ಕೊಡೋದು ಕಲೀರಿ, ಆವಾಗ ಮಕ್ಕಳು ಹೆಲ್ದಿಯಾಗಿರುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.